ರಾಜ್ಯಪಾಲರು ತಡೆಯೋದಕ್ಕಿಂತ ಮೊದಲು ಒಂದು ನ್ಯಾಷನಲ್ ಆಂಥಮ್ನ ಬಿಟ್ಟು ಹೋದ್ರಲ್ಲ, ಕಾನ್ಸ್ಟಿಟ್ಯೂಷನಲ್ಲಿ ಎಷ್ಟರ ಮಟ್ಟಿಗೆ ಅವ್ರಿಗೆ ಅದು ಒಬ್ಬ ಕಾನ್ಸ್ಟಿಟ್ಯೂಷನ್ ಅಡಿನಲ್ಲಿ ಬಂದಿರತಕ್ಕಂಥ ರಾಜ್ಯಪಾಲರ ಗೌರವ ಅಂತ ಅದು ಭಾಳ ಮುಖ್ಯ ಅಲ್ಲ. ಒಂದು ರಾಜ್ಯ ಸರ್ಕಾರ ತಯಾರು ಮಾಡ್ತಕ್ಕಂಥದ್ದನ್ನು ಅದು ಅವ್ರು ಓದ್ತಕ್ಕಂಥದ್ದು ಅವ್ರದ್ದೊಂದು ಪರಿಪಾಠ. ಕಾನ್ಸ್ಟಿಟ್ಯೂಷನಲ್ಲಿ ಮೊದಲಿಂದನೂ ಅದು ಎಲ್ಲ ರಾಜ್ಯದಲ್ಲೂ ಎಲ್ಲ ರಾಜ್ಯಪಾಲರು ಓದಬೇಕು. ಯಾರೇ ಹಿಂದೆ ಮಾಡಿದರೂ ತಪ್ಪೇ, ಮುಂದೆ ಮಾಡಿದ್ರು ತಪ್ಪೇ, ಇವತ್ತು ಮಾಡಿದ್ರು ತಪ್ಪೇ. ಅವತ್ತಿನ ಆ ಸರ್ಕಾರ ಅವರ ರಾಜ್ಯದ ಬದ್ಧತೆಯನ್ನು ಕೊಡ್ತಾರೆ ಅವ್ರ ಕೈಲಿ. ಅವರು ಓದೋದು ಅಷ್ಟೇ, ಅವರೇನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದಲ್ಲ. ಕೇಂದ್ರ ಸರ್ಕಾರದ ಜವಾಬ್ದಾರಿ ಕೇಂದ್ರ ಸರ್ಕಾರ. ಈ ಕೇಂದ್ರ ಸರ್ಕಾರ ಏನು ಕೊಡ್ತಾರೆ ಅದನ್ನು ರಾಷ್ಟ್ರಪತಿಯವರು ಸ್ಪೀಚ್ ಮಾಡಲ್ವಾ? ಅದೇ ರೀತಿ ಈ ಟೀಕ್ಸೋದು ಇದ್ದಿರ್ತಾನೆ. ಇವ್ರು ಕೇಂದ್ರ ಸರ್ಕಾರದ ರೆಪ್ರೆಸೆಂಟೇಟಿವ್ನ, ಕೇಂದ್ರ ಸರ್ಕಾರದ ರೆಪ್ರೆಸೆಂಟೇಟಿವ್ನ ಗವರ್ನರ್ ಅವ್ರು ಒಪ್ಕೊಂಡ್ರೆ ಅಲ್ಲ ಹೌದು. ಅದೇ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಬಿ ಜೆ ಪಿಯ ಪರ ಅಥವಾ ಕೇಂದ್ರ ಸರ್ಕಾರದ ಏಜೆಂಟ್ ಥರ ಅಥವಾ ಕೇಂದ್ರ ಸರ್ಕಾರದ ರೆಪ್ರೆಸೆಂಟೇಟಿವ್ ಅಂತ ಘೋಷಣೆ ಮಾಡಿಬಿಟ್ರೆ ಆವಾಗ ಈ ಪ್ರಶ್ನೆನೇ ಬರೋಲ್ಲ. ನೆನ್ನೆ ಯಾರೋ ಹೇಳಿದ್ದಾರೆ, ಕುಮಾರಸ್ವಾಮಿನೇ ಹೇಳಿದ್ದಾರೆ. ಯಾವುದೋ ಒಂದು ಟಿ ವಿ ಇದರಲ್ಲಿ ನೋಡಿದೆ ಇವತ್ತು ನಾನು. ಯಾರೋ ಇನ್ನೊಬ್ಬರ ಅವರು ಮುಖ್ಯಮಂತ್ರಿ ಆಗಿದ್ದಾಗಲೋ ಯಾವಾಗಲೋ ಮಾಡಿದಾಗ ಇದು ಕೇಂದ್ರ ಸರ್ಕಾರದ ಏಜೆಂಟ್ ಥರ ವರ್ತಿಸಿದ್ದಾರೆ ಅಂತೇಳಿ ಕುಮಾರಸ್ವಾಮಿಯವರೇ ಒಂದು ಹೇಳಿಕೆ ಕೊಟ್ಟಿರ್ತ ನೋಡಿದೆ ನಾನು ಇವತ್ತು ಬರ್ತಾ ಫೇಸ್ಬುಕ್ಕಲ್ಲಿ. ಇವತ್ತು ತಮಿಳುನಾಡಿನಲ್ಲೂ ಕೇರಳದಲ್ಲೂ ಆಗಿರ್ತಕ್ಕಂಥದ್ದಿದೆ. ಟೋಟಲಿ ರಾಜ್ಯದ ಪ್ರಜಾಪ್ರಭುತ್ವ, ರಾಜ್ಯದ ಡೆಮಾಕ್ರಸಿಗೆ ಹಾಳಾಗ್ತಾಯಿದೆ. ಮೋದಿಯವರು, ಅಮಿತ್ ಶಾ ಅವರು ಇಂಥ ಕೆಲಸಕ್ಕೆ ಮುಂದಾಗಬಾರ್ದು. ಸೊ ರಾಜ್ಯಪಾಲರಿಗೆ ಈ ಥರ ಡೈರೆಕ್ಷನ್ ಹೋಗಬಾರ್ದು ಕೇಂದ್ರದಿಂದ. ರಾಜ್ಯಪಾಲರು ಏನಾಯ್ತಿತ್ತು, ನಮ್ಮ ರಾಜ್ಯದ ನಿಲುವನ್ನು ಅವರು, ಅದು ಕಾನ್ಸ್ಟಿಟ್ಯೂಷನಲ್ಲಿರೋ ಅವಕಾಶ, ಅವರು ನಿಲುವನ್ನು, ನಮ್ಮ ರಾಜ್ಯದ ನಮ್ಮ ಸರ್ಕಾರದ ನಿಲುವನ್ನು ಅವರು ಓದ್ತಾಯಿದ್ರು ಅಷ್ಟೇ. ಬಟ್ ಅದು ನಾವು ಇವತ್ತು ಅಸೆಂಬ್ಲಿಲೂ ಚರ್ಚೆ ಮಾಡ್ತೀವಿ, ನಾವು ಇಲ್ಲಿಂದ ಸರ್ಕಾರ ರೆಸೊಲ್ಯೂಷನ್ ಮಾಡಿ ಕಳಿಸ್ತೀವಿ. ಅದನ್ನೇನು ತಪ್ಸೋಕ್ಕಾಗಲ್ವಲ್ಲ ಅವರು. ಅದರಿಂದ ಏನಾಗ್ತಿತ್ತು ಅವ್ರಿಗೆ? ಒತ್ತಾಯ ಅಲ್ಲ, ಅದು ಪದ್ಧತಿ ಎಲ್ಲ ಕಾಲದಲ್ಲೂ ನಡೆದಿದೆ. ಕೆಲವರು ಇದನ್ನು ಬಿಟ್ಟು ಹೋಗಿದ್ದಾರೆ, ಆದರೆ ಯಾರೇ ಬಿಟ್ಟು ಹೋದ್ರೂ ತಪ್ಪು. ಅಶೋಕರು ನೆನೆ ನಡ್ಕೊಂಡ್ರಲ್ಲ, ಅದು ವಿರೋಧ ಪಕ್ಷದ ನಾಯಕರಾಗಿ ನಡ್ಕೊಳ್ಳೋ ರೀತಿಯೆಲ್ಲ ಶೋಭೆನೂ ಅಲ್ಲ. ಅವರು ಲಾ ಮಿನಿಸ್ಟ್ರ್ ಬಗ್ಗೆ ಮಾತನಾಡೋದು ಮತ್ತು ಏನು ಬಾಯಿಗೆ ಬರ್ತದೆ ಅದನ್ನೇ ಮಾತಾಡಿದ್ರು. ಬಹುಶಃ ಕೇಂದ್ರ ಸರ್ಕಾರದಿಂದ ಬಿ ಜೆ ಪಿಯಿಂದ ಡೈರೆಕ್ಷನ್ ಇತ್ತು ಅಂತ ಕಾಣುತ್ತೆ, ಅಗ್ರೆಸಿವ್ ಆಗಿರ್ಬೇಕು ನೀವು ಇದನ್ನು ಅಂತ. ಅದಕ್ಕೆ ಅವ್ರು ನಡ್ಕೊಂಡು ರೀತಿ ನನಗೇನೆ ನೋಡಿ ಇದೇನಪ್ಪ ಇದು ಅಶೋಕ ಇವರು ಅಂತ ಅನ್ನೋ ರೀತಿನಲ್ಲಿ ಆಯಿತು. ಅವರಷ್ಟು ಕೆಟ್ಟದಾಗಿ ನಡ್ಕೊಂಡ್ರು. ಅವರು ಪಾಠ ಕಲಿಸ್ಬೇಕಾ ನಮಗೆ ಅಂತಿದ್ರು. ಯಾರಿಗೂ ಪಾಠ ಕಲಿಸೋ ಅವಶ್ಯಕತೆಯೇ ಇಲ್ಲ, ಎಲ್ರಿಗೂ ಅವ್ರದೇ ಆದಂಥ ಅನುಭವ ಇದೆ. ಸೊ ಅಶೋಕರು ನಡ್ಕೊಂಡು ರೀತಿ ಸರಿ ಇಲ್ಲ. ವಿರೋಧ ಪಕ್ಷ ವೀಕ್ ಆಗಿರೋದು ಭಾಳ ದಿವಸ ಆಯಿತು, ಈಗ ಯಾಕೆ ಹೇಳ್ತಾ ಇದ್ದೀರಾ ಬಿಡಿ. ಇವತ್ತು ಒಳ್ಳೆ ವಿಚಾರ ಕೇಳಿದೆ, ನೆನೂ ಕೇಳಿದೆ. ರಾಜಕಾರಣನ ಬಹುಶಃ ನಮ್ಮ ರಾಷ್ಟ್ರೀಯ ನಾಯಕರು 10 ಬಾರಿ ಹೇಳಿದ್ದಾರೆ, ನಾವು ಇದನ್ನು ನಮ್ಮ ಹಂತದಲ್ಲಿ ತೀರ್ಮಾನ ಮಾಡ್ತೀವಿ ಅಂತ. ನಮ್ಮ ಸಿದ್ದರಾಮಯ್ಯನವರು, ಡಿ ಕೆ ಅವರು ಹೇಳ್ತಾ ಇರೋದೇ, ನಾಯಕರ ಹಂತದಲ್ಲಿ ತೀರ್ಮಾನ ಆಗುತ್ತೆ, ಅವ್ರು ಏನು ಹೇಳ್ತಾರೆ ಅದನ್ನು ನಾವು ಕೇಳ್ತೀವಿ ಅಂತ ಇಬ್ಬರೂ ಹೇಳಿದ್ದಾರೆ. ಅದಾದ ಮೇಲೆ ನನ್ನಂಥವ್ರು ಮಾತನಾಡೋದ್ರಲ್ಲಿ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ಅವೆಲ್ಲ ಪ್ರಶ್ನೆ ಇಲ್ಲಿ ಬರೋದೇ ಇಲ್ಲ. ಶಾಸಕರು ಅದು ಅವಶ್ಯಕತೆ ಬಿದ್ದಾಗ ವೋಟಿಂಗು, ಚುನಾವಣೆ ಆದಾಗ ಡೆಮಾಕ್ರಸಿ ಸಿಸ್ಟಮ್ನಲ್ಲಿ ವೋಟಿಂಗ್ನ ಶಾಸಕರ ಅಭಿಪ್ರಾಯ ತಗೊಂಡಿದ್ದಾರೆ. ಈಗ ಅದು ತಗೋಬೇಕಾದಂಥ ಬಂದಾಗ ಅವರೇ ತೀರ್ಮಾನ ತಗೋಬೇಕು. ಶಾಸಕರ ಅಭಿಪ್ರಾಯ ತಗೊಂಡು ಮಾಡಬೇಕಾ ಅಥವಾ ಹೈಕಮಾಂಡ್ ತೀರ್ಮಾನ ಮಾಡಬೇಕಾ ಅನ್ನೋದು ನಮ್ಮ ಹೈಕಮಾಂಡೇ ಮಾಡ್ತಕ್ಕಂಥದ್ದು. ಅದರಿಂದ ನಮ್ಮ ಸಿದ್ದರಾಮಯ್ಯನವರು, ಡಿ ಕೆ ಅವರು ಸೊ ಅಧಿಕಾರಕ್ಕೆ ಅವರು ಬೇಕು ಅಂತಿರ್ಬೋದು, ಇನ್ನೊಬ್ಬರು ಬೇಕು ಅಂತಿರ್ಬೋದು. ಬಟ್ ಆದರೆ ಸಿದ್ದರಾಮಯ್ಯನವರು ಎಲ್ಲೂ ಸಹ ಪಕ್ಷಕ್ಕೆ ಆಗಲಿ ಸರ್ಕಾರಕ್ಕಾಗಲಿ ಮುಜುಗರ ಥರದ್ದು ನಡ್ಕೊಂಡಿಲ್ಲ. ಸೊ ಡಿ ಕೆ ಅವರು ಸಹ ಎಲ್ಲೂ ಸಿದ್ದರಾಮಯ್ಯನವ್ರನ್ನ ಬಿಟ್ಕೊಟ್ಟಿಲ್ಲ. ಅದರಿಂದ ಬಹುಶಃ ಇದು ಏನು ಚರ್ಚೆ ಅವಶ್ಯಕತೆ ಏನಿಲ್ಲ, ತೀರ್ಮಾನ ಮಾಡ್ತಾರೆ. ಆಗುತ್ತೆ, ಈಗಲೂ ಆಗುತ್ತೆ, ಎಲ್ಲವೂ ಒಳ್ಳೆ ರೀತಿಯಲ್ಲೇ ಆಗುತ್ತೆ. ಚಿರತೆ ದಾಳಿಗೆ ನೆನ್ನೆ ಒಬ್ಬ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಿರೋ ಯುವಕ ಮಂಡ್ಯ ರೈತರು ಬೋನ್ಗೆ ಈಗ ಪರಿಸರ ರಕ್ಷಣೆ ಮಾಡಬೇಕು, ಪ್ರಾಣಿಗಳನ್ನ ರಕ್ಷಣೆ ಮಾಡಬೇಕು. ಇದರ ಮಧ್ಯದಲ್ಲಿ
ಫಾರೆಸ್ಟ್ ಇಲಾಖೆ ಸಾಕಷ್ಟು ಪ್ರಯತ್ನ ಮಾಡ್ತಾಯಿದೆ. ಆನೆಗಳದಿರ್ಬೋದು, ಚಿರತೆಗಳದಿರ್ಬೋದು, ಸಿಂಹಗಳಿರ್ಬೋದು, ಹುಲಿಗಳಿರ್ಬೋದು, ಸೊ ಗ್ರಾಮಗಳಿಗೆ ಬರ್ತಕ್ಕಂಥದ್ದು, ಹೊಲ್ದ ಹತ್ರ ಬರ್ತಕ್ಕಂಥದ್ದು, ಕಾಡು ಬಿಟ್ಟು ಬರ್ತಕ್ಕಂಥದ್ದು ಇದೆಲ್ಲವೂ ಜಾಸ್ತಿ ಆಗಿದೆ. ಬಹುಶಃ ಕೇಂದ್ರ ಸರ್ಕಾರದಲ್ಲಿ ಒಂದು ಸೂಕ್ತವಾದಂಥ ತೀರ್ಮಾನವನ್ನು ತಗೋಬೇಕಾಗತ್ತೆ. ಜನರ ಪ್ರಾಣಿಗಳ ಪ್ರಾಣ ಎಷ್ಟು ಮುಖ್ಯನೋ ಜನರ ಪ್ರಾಣವೂ ಅಷ್ಟೇ ಮುಖ್ಯ. ಸೊ ಇವತ್ತು ಎಲ್ಲವನ್ನೂ ಅವಲೋಕನೆ ಮಾಡಿ ಕೇಂದ್ರ ಸರ್ಕಾರದಲ್ಲೇ ಇದಕ್ಕೇನಾದ್ರು ಒಂದು ತೀರ್ಮಾನ ತಗೋಬೇಕಾಗಿದೆ. ನಮ್ಮ ರಾಜ್ಯ ಸರ್ಕಾರದ ವ್ಯಾಪ್ತಿ ಏನಿದೆ, ಸೊ ರಕ್ಷಣೆ ಮಾಡ್ಬೋದು, ಸೊ ಎಕ್ಸ್ಟ್ರೀಮ್ಗೆ ಹೋದಾಗ ಪರಿಹಾರ ಕೊಡ್ಬೋದು. ಸೊ ಅದಕ್ಕಿಂತ ಏನೇನು ಕಾನೂನನ್ನ ಬದಲಾವಣೆ ಮಾಡೋಕ್ಕೆ, ಫಾರೆಸ್ಟ್ ಆ್ಯಕ್ಟನ್ನು ಬದಲಾವಣೆ ಮಾಡೋಕ್ಕೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಅವಕಾಶ ಇಲ್ಲ. ನನ್ನ ಈ ಒಂದು ವ್ಯವಸ್ಥೆಯಲ್ಲಿ ನೋಡ್ತಾ ಇದ್ದಾಗ ಸ್ವಲ್ಪ ಮಾಡಿಫೈ ಮಾಡಿ ಇದಕ್ಕೇನಾರು ಒಂದು ಸೂಕ್ತವಾದಂಥ ಕಾನೂನನ್ನ ತರಬೇಕು. ಮತ್ತು ನಮ್ಮ ಜನನು ನೆನ್ನೆ ಪಬ್ಲಿಕ್ ಟಿ ವಿನಲ್ಲಿ ನಾನು ನೋಡಿದೆ, ನ್ಯೂಸ್ನಲ್ಲಿ ರಂಗಣ್ಣವರು ಏನೋ ಹೇಳ್ತಾಯಿದ್ರು, ನಮ್ಮ ಜನನೂ ಸಹ ಯಾವ ಟೈಮ್ನಲ್ಲಿ ಫಾರೆಸ್ಟ್ ಅವರ ಸಲಹೆಯನ್ನು ಮೀರಿ ಹೋಗುವಂಥದ್ದು, ಅಲ್ಲಿ ಅಂಥ ಪ್ರಾಬಿಟೆಡ್ ಏರಿಯಾದಲ್ಲಿ ಅರ್ಲಿ ಮಾರ್ನಿಂಗು ಪಾದಯಾತ್ರೆ ಹೋಗಿದ್ದಾರೆ ಅವರು. ಇದೆಲ್ಲ ತಪ್ಪು. ದಯಮಾಡಿ ನಮ್ಮ ರಾಜ್ಯದ ಜನವು ಸಹ ಎಲ್ಲೆಲ್ಲಿ ಫಾರೆಸ್ಟ್ ಇದೆ ಅಲ್ಲಿ ಸೊ ಫಾರೆಸ್ಟು ಮತ್ತು ಪೊಲೀಸ್ನವರ ಏನು ನಿರ್ಬಂಧನೆ ಇದೆ ಅದನ್ನು ಅನುಸರಿಸಬೇಕು ಅಂತೇಳಿ ವಿನಂತಿ ಮಾಡ್ತೀನಿ. ಇಲ್ಲದೇ ಇದ್ದರೆ ಇವೆಲ್ಲ ಅನಾಹುತಗಳು ಆಗ್ತವೆ. ಅದನ್ನು ನಾನು ಇವತ್ತು ಫಾರೆಸ್ಟ್ ಮಿನಿಸ್ಟ್ರಿಗೆ ಮಾತಾಡಿ ಹೆಚ್ಚು ಬೋನ್ ಕೊಡಿಸ್ಕೊಟ್ಟು ಆದಷ್ಟು ಈ ಅನಾಹುತ ತಪ್ಪಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಇಲ್ಲಿ ಪಾಪ ಒಳ್ಳೆಯವರು, ಅವ್ರ ಬಗ್ಗೆ ಗೌರವಿಸ್ತೀನಿ. ಅವರ ಹೇಳಿಕೆಗೆ ಕಳೆದ ಬಾರಿ 600 ಫೈಲನ್ನು ಹಿಂದೆ ಅವರ ಆಡಳಿತದಲ್ಲಿ ಅವರ ಇದರಲ್ಲಿ ಸೀಜ್ ಮಾಡಿ DC ಅವ್ರ ಆಫೀಸಲ್ಲಿತ್ತು. ಅದನ್ನು DC ಅವರು ಎನ್ಕ್ವೈರಿ ಮಾಡಿ ಈಗ AC ಅವರು ಕೊಟ್ಟಿದ್ದಾರೆ. ಅದು ಯಾವುದನ್ನು ಸರಿ ತಪ್ಪು ಕಾನೂನು ಬಾಹಿರವಾಗಿದೆ ಅಂತ ಅದು ಒಂದು ಹಂತದಲ್ಲಿ ನಡೀತಾ ಇದೆ. 2ನೇ ಹಂತದಲ್ಲಿ ಅದೇ ಕಾಯಿಲೆ ಹಂಗೆ ಮುಂದುವರೆದಿದೆ ಕಾರಣ ನಮಗೂ ಒಂದು ಸ್ವಲ್ಪ ಗೊತ್ತಾಗಿ ನಾನು DC ಅವರಿಗೆ ಹೇಳಿದ್ದೆ ತಕ್ಷಣ ಇದನ್ನು ಎನ್ಕ್ವೈರಿ ಮಾಡಬೇಕು ಅಂತ. ಅವ್ರು ಪ್ರಿಲಿಮಿನರಿ ಎಲ್ಲ ಕಲೆಕ್ಟ್ ಮಾಡ್ತಿದ್ದ ಸಂದರ್ಭದಲ್ಲಿ ನನಗೆ ಯಾರು ಟೀಮ್ ಹೇಳಿದರು ಅದೇ ಟೀಮು ಲೋಕಾಯುಕ್ತವ್ರಿಗೂ ಕೊಟ್ಟಿದ್ದರು. ಅವ್ರು ಹೇಳಿದರು ನಮಗೆ, ಲೋಕಾಯುಕ್ತಗೂ ಹೇಳಿದ್ದೀವಿ ಸರ್, DC ಆಫೀಸ್ಗೂ ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀವಿ, ನಿಮಗೂ ಕೊಡ್ತಾಯಿದ್ದೀವಿ ಅಂತ. ನಾನು DC ಅವ್ರಿಗೆ ಅವತ್ತೇ ಅವ್ರ ಮುಂದೆಲೇ ಫೋನ್ ಮಾಡಿ AC ಅವ್ರಿಗೆ ಇದನ್ನು ತಕ್ಷಣ ಸೀರಿಯಸ್ಸಾಗಿ ಗಮನ ಹರಿಸ್ಬೇಕು ಅಂತ ಹೇಳಿದ್ದೆ. ಅದೇ ಟೈಮ್ನಲ್ಲಿ ಅವರು ಸಹ ರೈಡ್ ಮಾಡಿದ್ದಾರೆ. ಭಾಳ ಸಂತೋಷ ಅಂತ ಹೇಳಿ ನಾನು ಲೋಕಾಯುಕ್ತವ್ರಿಗೆ ಮಾತಾಡೋದು ಬೇಡ ಅಂತ DC ಅವ್ರಿಗೆ ಹೇಳಿದ್ದೆ. ಇದನ್ನು ಸಂಪೂರ್ಣವಾಗಿ ಸಹಕಾರ ಕೊಡಿ ಲೋಕಾಯುಕ್ತವ್ರಿಗೆ. ಪೊಲೀಸ್ ಇಲಾಖೆಯವ್ರಿಗೂ ಹೇಳಿದ್ದೆ, ನಾನು ರೆವಿನ್ಯೂ ಇಲಾಖೆಯವ್ರಿಗೂ ಹೇಳಿದ್ದೆ, ಸಂಪೂರ್ಣವಾಗಿ ನಮ್ಮ ಲೋಕಾಯುಕ್ತ ತನಿಖೆಗೆ ಸಹಕಾರ ಕೊಡಬೇಕು. ನೀವು ಸಹ ಪ್ಯಾರಲಲ್ ಟೀಮ್ ಮಾಡಬೇಕು ಅಂತ ಹೇಳಿದ್ದೀನಿ. ಯಾರೇ ಮುಲಾಜಿಲ್ಲ, ಇಡೀ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ಭೂ ಕಬಳಿಕೆ ಯಾರೇ ತಪ್ಪು ಮಾಡಿದರು, ಅದು ಅಷ್ಟೇ ದೊಡ್ಡವರಾಗಿದ್ರು ಅವ್ರ ಮೇಲೆ ಕ್ರಮ ಆಗುತ್ತೆ ಮತ್ತು ಅದೆಲ್ಲ ವಾಪಸ್ ಪಡಿತೀವಿ. ಪಾಪ ತುರ್ತು ಆಸೆಪಟ್ಟು ಕೆಲವು ದುಡ್ಡು ಕೊಟ್ಟು 10 ಕೋಟಿ 20 ಕೋಟಿ ಕೆಲವು ಮಾಡಿಸ್ಕೊಂಡಿರ್ತಾರೆ. ಅವ್ರು ಇನ್ನು ಮುಂದೆನೂ ನಾನು ಈ ಜಿಲ್ಲೆ ರಾಜ್ಯದ ಜನಕ್ಕೆ ಹೇಳ್ತೀನಿ, ಈ ಭೂಮಿಯನ್ನು ಕಾನೂನು ಬಾಹಿರವಾಗಿ ಯಾರೇ ಲಂಚ ಕೊಟ್ಟು ಅಥವಾ ದುಡ್ಡು ಕೊಟ್ಟು ಇಲಾಖೆ ಅಧಿಕಾರಿಗಳನ್ನ, ಇಲಾಖೆಯಿಂದ ಹೊರಗಡೆ ಇರ್ತಕ್ಕಂಥ ಏಜೆಂಟ್ಗಳನ್ನ ಬಳಸ್ಕೊಂಡು ಮಾಡ್ಕೊಂಡ್ರು, ಈಗಿರ್ತಕ್ಕಂಥ ಕಾನೂನು ಪ್ರಕಾರ ನಮ್ಮ ಕೃಷ್ಣ ಬೈರೇಗೌಡರು ಮಾಡಿರೋ ಕಾನೂನು ಪ್ರಕಾರ ಯಾವ ಕಾರಣಕ್ಕೂ ಅದನ್ನು ಅವರು ದಕ್ಕಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಒಂದು 4 ದಿವಸ ಲೇಟ್ ಆಗ್ಬೋದು. ಅದರಿಂದ ನಮ್ಮ ಜಿಲ್ಲೆ, ನಮ್ಮ ರಾಜ್ಯದ ರೈತರಿಗೆ ದಯಮಾಡಿ ನೀವು ಮೋಸ ಹೋಗಬೇಡಿ, ಇಂಥವಕ್ಕೆಲ್ಲ ಕೈ ಹಾಕಬೇಡಿ ಅಂತ ಹೇಳ್ತೀನಿ. ಬಟ್ ಅವ್ರು ಹೇಳಿರ್ತಕ್ಕಂಥದ್ದು ಏನಾದ್ರು ಅವ್ರಿಗೆ ಹೆಚ್ಚಿನ ಮಾಹಿತಿ ಇದ್ದರೆ ನಮ್ಮ ಜಿಲ್ಲಾಧಿಕಾರಿಗಳಿಗೆ ರೈಟಿಂಗ್ನಲ್ಲೋ ಬಂದೋ ಕೊಡಲಿ. ತಕ್ಷಣ ಇನ್ನೂ ಹೆಚ್ಚಿನ ಒಂದು ಕ್ರಮ ಮಾಡ್ತೀವಿ. ಅದಕ್ಕೆ ನೋಡ್ರಿ, ರೆವಿನ್ಯೂ ಇಲಾಖೆನ CBIನವ್ರ ಕ್ರಿಮಿನಲ್ ಕೇಸಾ, ಇದು ಮರ್ಡರ್ ಕೇಸಾ? ಇದೆಲ್ಲ ಯಾರು ಯಾವ್ದು ಮಾಡಬೇಕು ಅದನ್ನೇ ಮಾಡಬೇಕು. ರೆವಿನ್ಯೂ ಇಲಾಖೆ ಪ್ಯಾರಲಾಗಿ ಮಾಡ್ತಾಯಿದೆ. ಲೋಕಾಯುಕ್ತ ಇಲಾಖೆಯವ್ರಿಗೆ ಏನು ಬೇಕೋ ಸಪೋರ್ಟ್ ಕೊಡಿ. ಯಾರು ತಪ್ಪಿದರೂ ಕ್ರಮ ತಗೋತೀವಿ. ಭಾಳ ವರ್ಷದಿಂದ ನಡ್ಕೊಂಬರ್ತಾಯಿದೆ. ಪ್ರತಿ ವರ್ಷ ನಮ್ಮ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಬೆಂಗಳೂರಿನಲ್ಲೂ ನಡೆಯುತ್ತೆ, ಮಂಡ್ಯದಲ್ಲೂ ಸಹ ಇದನ್ನು ನಡ್ಕೊಂಬರ್ತಕ್ಕಂಥ ಪದ್ಧತಿ ಇದೆ. ಆದರೆ ಈ ವರ್ಷ ಫ್ಲವರ್ ಶೋ ಅಷ್ಟಕ್ಕೆ ಸೀಮಿತ ಆಗದಲೆ 2.5 ಲಕ್ಷಕ್ಕೂ ಹೆಚ್ಚು ಫ್ಲವರ್ನ ಇಲ್ಲಿ ಅಳವಡಿಸಿರ್ತಕ್ಕಂಥದ್ದು. ವಿಭಿನ್ನವಾದ ರೀತಿಯಲ್ಲಿ ಫ್ಲವರಿಂದ ಆಕರ್ಷಣೀಯವಾದಂಥ
ಅನೇಕ ಒಂದು ವಸ್ತು ಪ್ರದರ್ಶನವನ್ನು ಮಾಡಿದ್ದಾರೆ. ಅದರೆಲ್ಲ ಜೊತೆಗೆ ಎಲ್ಲ ಇಲಾಖೆಯಿಂದ, ಅದು ಅಗ್ರಿಕಲ್ಚರ್ ಇರ್ಬೋದು, ಹೆಲ್ತ್ ಇರ್ಬೋದು, ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ, ಖಾದಿ ಗ್ರಾಮೋದ್ಯೋಗ ಇರ್ಬೋದು, ತೋಟಗಾರಿಕೆ ಇರ್ಬೋದು, ಕೈಮಗ್ಗ ಇರ್ಬೋದು, ಈ ರೀತಿ ಎಲ್ಲ ಇಲಾಖೆಯಿಂದ ಬಹುಶಃ ಏನು ರೈತರಿಗೆ, ಮಹಿಳೆಯರಿಗೆ ಉತ್ತೇಜನ ಕೊಡಲಿಕ್ಕೆ ಮತ್ತು ಅವರು ಅದನ್ನು ಬ್ರ್ಯಾಂಡು ಮತ್ತು ಮೌಲ್ಯವರ್ಧನೆ ಮಾಡಿ ಮಾರ್ಕೆಟಿಂಗ್ಗೆ ಮತ್ತು ಆದಾಯ ನೋಡಲಿಕ್ಕೆ ಏನು ಸಾಧ್ಯ ಅನ್ನೋದನ್ನು ಸಹ ಇಲ್ಲಿ ಪ್ರಾಕ್ಟಿಕಲ್ಲಾಗಿ ತೋರಿಸಿದ್ದಾರೆ. ಬಹುಶಃ ಅಗ್ರಿಕಲ್ಚರಲ್ಲಿ ನಾವು ನೋಡ್ದು ಬೇಸಾಯ ಮಾಡ್ತಕ್ಕಂಥ ಎಲ್ಲ ಪದ್ಧತಿಯನ್ನು ಆಧುನಿಕವಾದಂಥ ಇವತ್ತು ಟೆಕ್ನಾಲಜಿನ ಬಳಸಿ ನಾಟಿ ಮಾಡ್ತಕ್ಕಂಥ ಒಂದು ಇದನ್ನು ಸಹ ಇಲ್ಲಿ ಪರಿಚಯಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಬಹುಶಃ ತುಂಬ ನಾನು 2-3 ವರ್ಷ ಹಿಂದೆನೂ ನಾನು ನೋಡಿದ್ದೆ, ಎಲ್ಲಕ್ಕಿಂತ ವಿಭಿನ್ನವಾಗಿದೆ. ಜಿಲ್ಲಾಡಳಿತಕ್ಕೆ, ತೋಟಗಾರಿಕೆ, ಜಿಲ್ಲಾ ಪಂಚಾಯತಿಗೆ ಈ ಇನ್ವಾಲ್ವ್ ಆಗಿರ್ತಕ್ಕಂಥ ಪ್ರತಿಯೊಬ್ಬ ಅಧಿಕಾರಿಗಳಿಗೂ ಸಹ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಇದನ್ನು ಉಪಯೋಗವನ್ನು ಈ ಜಿಲ್ಲೆಯ ಜನ ಎಲ್ಲರೂ ಬಂದು ನೋಡಿ, ಮಕ್ಕಳಿಗೆ ರಿಯಾಯಿತಿನೂ ಇದೆ. ವೀಕೆಂಡಲ್ಲಿ ನೋಡಿ ಇದನ್ನು ಬಹುಶಃ ಇದ್ರ ಉಪಯೋಗ ಪಡ್ಕೋಬೇಕು. ಬರೀ ನಾವು ಎಕ್ಸಿಬಿಷನ್ನು ವೀಕೆಂಡಲ್ಲಿ ಅಥವಾ ಜನ ನೋಡಿ ಹೋಗುವಂಥದ್ದಲ್ಲ, ಇದರಲ್ಲಿ ಉಪಯೋಗ ಪಡ್ಕೊಳ್ಳೋವಂಥದ್ದು ಇದೆ. ಜೊತೆಗೆ ಖಾದಿನಲ್ಲಿ ಸೀರೆ ಡಿಸ್ಕೌಂಟಲ್ಲೂ ಸಿಗುತ್ತೆ. ಈ ಥರದ್ದೆಲ್ಲ ಉಪಯೋಗ ಇದೆ, ಅದನ್ನು ಪಡ್ಕೋಬೇಕು ಅಂತ ಹೇಳ್ತೀನಿ. ಅದು ಆಯಿತು, ಇವತ್ತು ನೀವೆಲ್ಲ ಮನ್ಸು ಮಾಡಿದ್ರೆ ಆಯಿತು. ಮೊನ್ನೆ ಆಗದೆ ಇರೋದನ್ನ ಇನ್ನೂ 5 ದಿವಸ ಇರೋದ್ರಿಂದ ಮಾಧ್ಯಮ ಸ್ನೇಹಿತರೆಲ್ಲರೂ ಮನ್ಸು ಮಾಡಿದ್ರೆ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮನ ಜನರಿಗೆ ಪ್ರಚಾರ ಮಾಡ್ತಕ್ಕಂಥದ್ದು ಬಹುಶಃ ತೊಂದರೆ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ.